ನಾವು ಆರ್ಡರ್ ಬಂದದ್ದು ಈಗ 15 ವರ್ಷಕ್ಕೆ ಮುಂಚೆಯೇ ಬಂದಿದೆ. ಆದರೆ ಕರಾವಳಿಯಲ್ಲಿ ಅದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇರಲಿಲ್ಲ. ಯಾಕಂದ್ರೆ ಇದು ನಮ್ಮ ಧಾರ್ಮಿಕ ಆಚರಣೆಗೆ ಒಳಪಟ್ಟಂತಹ ಕಾರ್ಯಗಳಿರಲಿಲ್ಲ. ಆದರೆ 2 ಗಂಟೆವರೆಗೆ ಕಾಲಮಿತಿ ಆದ್ದು ಆ ಆದೇಶವನ್ನು ಪಾಲಿಸಲಿಕ್ಕೋಸ್ಕರ ಅಲ್ಲ, ಪ್ರೇಕ್ಷಕರ ಕೊರತೆ ಮತ್ತೆ ಬಾಕಿ ವ್ಯವಹಾರಿಕವಾದ ಕೊರತೆಯಿಂದಾಗಿ ಅದನ್ನು ಅಲ್ಲಿಗೆ ನಾವು ಸೀಮಿತಗೊಳಿಸಿದ್ದೇ ಹೊರತು ಈ ಆಚರಣೆಗೆ ಯಾವುದೇ ಕಟ್ಟುಪಾಡಿಗೆ ಒಳಗಾಗಿ ನಾವು 2 ಗಂಟೆವರೆಗೆ ಕಾಲಮಿತಿಯನ್ನು ಮಾಡಿದ್ದು ಖಂಡಿತವಾಗಿ ಅಲ್ಲ. ಅಂದ್ರೆ ಈಗ ಕೆಲವು ಮೇಳಗಳು ಈಗಲೂ ಬೆಳಗಿನವರೆಗೆ ಆಡಿಸ್ತಾರೆ. ಒಂದು ವೇಳೆ ಅದೇ ಹೌದಾಗಿದ್ರೆ ಕೆಲವು ಮೇಳಗಳಿಗೆ ಮಾತ್ರ ಅವಕಾಶ ಸಿಗ್ತಾ ಇರಲಿಲ್ಲ. ಅನೇಕ ಮೇಳಗಳು ಬೆಳಗಿನವರೆಗೆ ಯಕ್ಷಗಾನ ನಡೆಸ್ತಾ ಇವೆ. ನಾಟಕವು ಅನೇಕ ಕಡೆಗಳಲ್ಲಿ ಬೆಳಗ್ಗೆವರೆಗೆ ಆಗ್ತದೆ. ಕಂಬಳ ಆಗ್ಲಿ, ಆಮೇಲೆ ಬೇರೆ ದೈವದ ಕೋಲ ಆಗ್ಲಿ, ಬೆಳಗಿನವರೆಗೆಲ್ಲವೂ ನಡೆಯುತ್ತೆ. ನೋಡಿ, ಒಂದು ಸೌಂಡ್ಗಿಂತ ಜಾಸ್ತಿ ತಾಸೆಯ ಸೌಂಡ್ ಇರುತ್ತೆ. ನಾವು ಡಿಸಿಬಲ್ ಅಂತ ಹೇಳಲಿಕ್ಕೆ ಹೋದ್ರೆ ಅದನ್ನ ಹೆಚ್ಚಿರುತ್ತೆ, ಅದನ್ನು ನಿಲ್ಲಿಸಬೇಕಾಗುತ್ತೆ ನಾಳೆ ಮತ್ತೆ. ಇದಕ್ಕೆ ನಾವು ಎಲ್ಲದಕ್ಕೆ ಅವಕಾಶ ಮಾಡಿಕೊಟ್ರೆ ಚೆಂಡೆ ಪೆಟ್ಟು ಮೈಕೆ ಬೇಕಾಗಿಲ್ಲ. ಚೆಂಡೆ ಪೆಟ್ಟು 2-3 ಕಿಲೋಮೀಟರ್ ವರೆಗೆ ಕೇಳುತ್ತೆ. ಈಗಂದ್ರೆ ಪ್ರಕೃತಿ, ಮೊದಲೆಲ್ಲ ಮೈಕೆ ಇರಲಿಲ್ಲ. ನೀವೇ ಹೇಳಿದ ಹಾಗೆ ನಾವು 20-30 ವರ್ಷಕ್ಕಿಂತ ಮುಂಚೆ ಹೋದ್ರೆ ಮೈಕವೇ ಇರಲಿಲ್ಲ ಯಾವುದಕ್ಕೂ. ಆದ್ರೆ ಆವಾಗ ಪ್ರಕೃತಿಯ ಒಂದು ನಮಗೆ ಅನುಕೂಲ ಕೂಡ ಇತ್ತು. ಯಾವುದೇ ವಾತಾವರಣದ ಕಲ್ಮಶ ಇರಲಿಲ್ಲ. ನಾವು ಮಾತಾಡಿದ್ರೆ 1-2-3 ಮೈಲ್ ದೂರ ಕೇಳ್ತಾ ಇತ್ತು ಆ ದೃಷ್ಟಿಕೋನಕ್ಕೋಸ್ಕರ. ಹಾಗಾಗಿ ಇದಕ್ಕೆ ಕಾನೂನಿನ ಚೌಕಟ್ಟಿಗೆ ಇದನ್ನು ತರಬಾರದು. ನಮ್ಮ ಈ ಧಾರ್ಮಿಕ ಸಾಂಸ್ಕೃತಿಕ ಚೌಕಟ್ಟಿಗೆ ಯಾವುದೇ ನಿಬಂಧನೆ ಬರಬಾರದು ಎಂಬುದು ನಮ್ಮ ವಿನಮ್ರ ವಿನಂತಿ. ಮೂಲಕ ಮಾಡಿದ್ವಿ, ಯಾವುದೇ ಸರ್ಕಾರ ಮಾಡಿಲ್ಲ. ಅಂದ್ರೆ ಸರ್ಕಾರದ ಯಾವುದೇ ಕೈಗೊಂಬೆಗಳಾಗಿ ನಾವು ಮಾತಾಡ್ತಾ ಇಲ್ಲ ಇಲ್ಲಿ. ಈಗ ಬಂದದ್ದು ನಮಗೆ ಈ ಹಬ್ಬದಿಂದಾಗಿ, ಈಗ ಮೊನ್ನೆಯಿಂದ ಪ್ರಾರಂಭ ಆದ್ದು. ನಮಗೆ ಸೌಂಡ್ ಬೆಳ್ಕೊಂಡು ಹೋಗುವುದಾಗ್ಲಿ, 10 ಗಂಟೆಗೆ ಬಂದು ನಿಲ್ಲಿಸುವುದಾಗ್ಲಿ ನಮಗೆ ಪ್ರಾರಂಭವಾದ್ದೇ ಈಗ 2 ತಿಂಗಳಿಂದ. ಅದಕ್ಕಿಂತ ಮೊದಲು ಇರಲಿಲ್ಲ. ನಾವು ಮೊನ್ನೆ ಮೇ ತಿಂಗಳವರೆಗೆ ನಾವು ಯಕ್ಷಗಾನವನ್ನು ಮಾಡಿದ್ದೇವೆ. ಬೆಳಗಿನವರೆಗೆ ಯಕ್ಷಗಾನವನ್ನು ಮಾಡಿದ್ದೇವೆ. ಯಾವುದೇ ನಿಬಂಧನೆಗಳಿರಲಿಲ್ಲ ನಮಗೆ. ಈಗ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಗಣೇಶೋತ್ಸವಕ್ಕೆ ನಮಗೆ ತುಂಬಾ ತೊಂದರೆ ಆಯ್ತು. ನಮಗೆ ತೊಂದರೆ ಆದಾಗ ನಾವು ಹೇಳ್ಬೇಕಲ್ವಾ? ಹೌದು, ಜಿಲ್ಲಾಡಳಿತದ ಸೂಚನೆಯಂತೆ ನಮಗೆ ಪೊಲೀಸವರು ಬಂದು ಹೇಳುದು. ಯಾವುದೇ ಸೂಚನೆಗಳು ಬಂದಿಲ್ಲ. ಯಾರು ಮಾಡಿಸ್ತಾರ ಅವರಿಗೆ ಲಿಖಿತವಾಗಿ ಕೊಡುವುದಿಲ್ಲ. ಅವರು ಬೇರೆ ಎಲ್ಲೂ ಇಲ್ಲ. ಈಗ ಉಡುಪಿ ಜಿಲ್ಲೆಯಲ್ಲೂ ಕೂಡ ಬೆಳಗಿನವರೆಗೆ ಕಾರ್ಯಕ್ರಮಗಳಾಗಿದೆ. ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಈ ಕಾನೂನನ್ನು ಬಳಸಬಹುದು. ಅಲ್ಲ, ಹೆಚ್ಚಿನ ಕಡೆ ಆಗಿದೆ. ಕೆಲವು ಕಡೆ ಒಂದೊಂದು ಕಡೆ ನಿಲ್ಲಿಸಲಿಕ್ಕೂ ಸಾಕು. ಯಾಕೆ ಹೈಕೋರ್ಟ್ಗೆ ಮನವರಿಕೆ ಮಾಡುವಲ್ಲಿ ನಾವು ವಿಫಲರಾಗಿದ್ದೇವೆ. ಈಗ ಕಂಬಳಕ್ಕೆ ಹಾಗೆ ಆದೇಶ ಬಂತು, ಕಂಬಳದ ವಿಷಯದಲ್ಲಿ ಹಾಗೆ ಆದೇಶ ಬಂತು. ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಕಂಬಳ ಅಂದ್ರೆ ಏನು ಎಂಬುದಾಗಿ ಹೈಕೋರ್ಟಿಗೂ ಸುಪ್ರೀಂ ಕೋರ್ಟಿಗೂ ನಾವು ಹೋಗಿ ಮನವರಿಕೆ ಮಾಡಿದಾಗ ಅವರಿಗೆ ಅದರ ಬೆಲೆ ಏನೆಂಬುದಾಗಿ ಗೊತ್ತಾಯ್ತು, ಅವಕಾಶ ಕೊಟ್ಟರು. ನಾವು ಅದನ್ನು ಮಾಡ್ತಾ ಇದ್ದೇವೆ. ಹೌದು, ಅದಕ್ಕೋಸ್ಕರನೇ ಈಗ ನಾಳಿನ ಜನಾಗ್ರಹ ಸಭೆ, ಅದಕ್ಕೋಸ್ಕರವೇ ನಾವು ಅದಕ್ಕೊಂದು ಕಮಿಟಿ ಎಂಬುದಾಗಿ ವಿಶ್ವ ಹಿಂದೂ ಪರಿಷತ್ನ ಮುಖಾಂತರವಾಗಿ ನಾವು ಅದನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟ ನಾಡ್ದಿಗೆ ಮಾತ್ರ ಸೀಮಿತವಾಗಲ್ಲ, ಎಲ್ಲರ ಮನಸ್ಸಿಗೆ ಮುಟ್ಟುವ ಹಾಗೆ ಇದು ಏನೆಂಬುದು ತಿಳಿಯಪಡಿಸುವುದು ನಮ್ಮೆಲ್ಲರ ಉದ್ದೇಶ. ಇದಕ್ಕೆ ಪರ್ಮಿಷನ್ ದೊರಕುವಲ್ಲಿವರೆಗೆ ನಾವು ಈ ಹೋರಾಟದಿಂದ ಹಿಂದೆ ಸರಿಯಲ್ಲ. ಕಣ್ತರಿಸುವಂತಹ ಯೋಜನೆಯೇ ನಮ್ಮ ನಾಡಿನ ಜನಾಗ್ರಹ ಸಭೆ, ಅದಕ್ಕೆ ಉದ್ದೇಶ ಅದೇ. ನಾಡಿದ್ದು ಸಭೆ ಮಾತ್ರ, ಆಮೇಲೆ ಏನೆಂಬುದಾಗಿ ನಾವು ಚಿಂತನೆ ಮಾಡಿ ಹೇಳ್ತೇವೆ. ಅಲ್ಲ, ನಮ್ಗೆ ಗೊತ್ತಿಲ್ಲ. ಈಗ ಅವರು ಹೇಳುವಾಗ ನಿಮ್ಮಲ್ಲಿ ಒಬ್ರು ಹೇಳಿದ್ರು ಒಂದೆರಡು ಕಡೆ ನಿಲ್ಲಿಸ್ತಾರೆ ಉಡುಪಿಯಲ್ಲ ಅಂತ. ಆದ್ರೆ ಉಡುಪಿಯಲ್ಲಿ ನಾನೇ ತುಂಬಾ ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ, ಲೇಟ್ ನೈಟ್ ಕಾರ್ಯಕ್ರಮಗಳಿಗೆ ಕೂಡ ಹೋಗಿದ್ದೇನೆ. ಇಲ್ಲಿ ಮಾತ್ರ ನಿಲ್ಲಿಸಿದ್ರು. ಇದು ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ, ಈಗ ಮುಂದೆ ನಮಗೆ ನವರಾತ್ರಿ ಬರುತ್ತೆ. ನವರಾತ್ರಿ ಕಾರ್ಯಕ್ರಮಗಳನ್ನು ಕೂಡ ಪೋಸ್ಟ್ಪೋನ್ ಮಾಡಿದ್ದಾರೆ, ಕೆಲವರು ಕ್ಯಾನ್ಸಲ್ ಮಾಡಿದ್ದಾರೆ. ಕೆಲವು ನಾಟಕ, ಯಕ್ಷಗಾನ, ಇನ್ನಿತರ ಅನೇಕ ಕಾರ್ಯಕ್ರಮಗಳನ್ನು, ರಾತ್ರಿ ಕಾರ್ಯಕ್ರಮಗಳನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ ಹೆದರಿಗೂ. ಕೆಲವರು ಅಲ್ಲಿವರೆಗೆ ಬಂದು ತಲುಪಿದೆ. ಹಾಗಾದ್ರೆ ಇನ್ನು ಹೇಗೆ ನಡೆಸುವುದು ಅಂತ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ನಮ್ಮ ಕಾರ್ಯಕ್ರಮಗಳಿಗೆ ಯಾವುದೇ ತೊಂದರೆ ಆಗಿಲ್ಲ, ಯಾವುದೇ ತೊಂದರೆ ಯಾರೂ ಮಾಡಿಲ್ಲ. ಯಕ್ಷಗಾನ ಕಾರ್ಯಕ್ರಮಗಳಿಗಾಗಲಿ, ನಾಟಕಕ್ಕಾಗಲಿ, ಯಾವುದೇ ಧಾರ್ಮಿಕ ಚೌಕಟ್ಟಿನ ಒಳಗಿರುವಂತಹ ಯಾವುದೇ ಕಾರ್ಯಕ್ರಮಗಳಿಗೆ ಇಷ್ಟರವರೆಗೆ ಯಾರೂ ತೊಂದರೆ ಮಾಡಿಲ್ಲ ಮೊನ್ನೆವರೆಗೆ. ಆ ನಂತರ ತೊಂದರೆ ಮಾಡಲಿಕ್ಕೆ ಪ್ರಾರಂಭ ಆಯ್ತು. ಇಲ್ಲ, ಅವರ ಮೇಲೆ ನಮ್ಮ ದಬ್ಬಾಳಿಕೆ ಅಲ್ಲಲ್ಲ, ನಮ್ಮ ಹೋರಾಟ ಆದ್ರೆ ನಮ್ಗೆ ಈಗ ಕಾನೂನನ್ನು ಅವರಿಗೆ
ಅವರಿಗೆ ಮನವರಿಕೆ ಮಾಡಿ ನಮಗೆ ಪರ್ಮಿಷನ್ ಕೊಡಿಸಬೇಕೆಂಬುದಾಗಿ ಕಾನೂನಾತ್ಮಕವಾಗಿ ಹೋರಾಟ ನಮ್ಮದು. ಪೊಲೀಸರು ನಿಲ್ಲಿಸಿದ್ದಕ್ಕೆ ಅವರ ಮೇಲೆ ಪ್ರತಿಭಟನೆ ಅಲ್ಲ, ನಮ್ಮದು ಕಾನೂನಾತ್ಮಕವಾಗಿ ಹೋರಾಟ ನಮ್ಮದು. ಪದ್ಧತಿಗಳಿಗೆ ವಿರೋಧ ಮಾಡಬೇಡಿ ಎಂಬುದು ನಮ್ಮ, ಈಗ ಅದಕ್ಕೆ ಒಂದು ವೇಳೆ ಮಾಡುವುದಿದ್ರೆ ನಮ್ಮ ಆಕ್ಷೇಪಗಳಿಲ್ಲ ಅದಕ್ಕೆ. ಈಗ ನಾಳೆ ನಾಡಿದ್ರಲ್ಲಿ ಈಗ ಒಂದು ಡಿಜೆ ಸೌಂಡಿನಿಂದ ಕುಡಿದು ಕುಪ್ಪಡಿಸಿ ಬೆಳಿವರೆಗೆ ಕುಣಿತಾರೆ, ಡಿಜೆ ಹಾಕಿ ತುಂಬಾ ಜನರಿಗೆ ಉಪದ್ರ ಮಾಡ್ತಾರೆ, ಅದಕ್ಕೆ ಕೊಡ್ಲೇಬೇಕೆಂಬುದು ನಮ್ಮ ಆಗ್ರಹ ಅಲ್ಲ. ನಾವು ಮೊದಲಿನಿಂದ ನಡೆದುಕೊಂಡು ಬಂದಂತಹ ಪದ್ಧತಿಗೆ, ನಮ್ಮ ಈ ಸಂಸ್ಕೃತಿಗೆ ವಿರೋಧ ಮಾಡಬೇಡಿ ಎಂಬುದು ನಮ್ಮ ಕಳಕಳಿಯ ಮನವಿ.